ವಿವಾದದ ಬೆನ್ನಲ್ಲೇ ಆದೇಶವನ್ನ ಹಿಂದಕ್ಕೆ ಪಡೆದಿದೆ ರಾಜ್ಯ ಸರ್ಕಾರ. ಯಾವಾಗ ತನ್ನ ಆದೇಶ ವಿವಾದಕ್ಕೆ ಕಾರಣ ಆಯಿತೋ ಸರ್ಕಾರಿ ಅನುದಾನಿತ ಶಾಲೆಗಳು ಅಂತಿದೆ ಅದು ಬದಲಾಗಬೇಕು, ಎಲ್ಲಾ ಶಾಲೆಗಳು ಎಂದು ಬದಲಾಗಿ ಇವತ್ತೇ ಮರು ಆದೇಶ ಆಗುತ್ತೆ. ಎಲ್ಲಾ ಶಾಲೆಗಳು ಎಂಬ ಆ ರೀತಿ ಅದನ್ನ ಬದಲಾಯಿಸಿ ಮತ್ತೆ ಮರು ಆದೇಶ ಮಾಡಲಾಗುತ್ತೆ. ಕಾಂಗ್ರೆಸ್ ಸರ್ಕಾರಕ್ಕೆ ಕನ್ನಡದ ಬಗ್ಗೆ, ರಾಷ್ಟ್ರಗೀತೆಯ ಬಗ್ಗೆ ನಿಷ್ಠೆ ಇದೆ. ವಿಧಾನಸೌಧದಲ್ಲಿ ಸಚಿವ ಶಿವರಾಜ್ ತಂಗಡಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಏನೋ ನಾಡಗೀತೆ ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳು ಅಂತ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಎಲ್ಲಾ ಶಾಲೆಗಳು ಅಂತ ಆಗಬೇಕು. ಎಲ್ಲಾ ಶಾಲೆಗಳಂತ ಅದು ಮರು ಆದೇಶ ಕಾಪಿ ಇವತ್ತೇ ಮಾಡಿಸ್ತೀನಿ. ಅದು ಮಿಸ್ಟೇಕೆ, ಪ್ರಿಂಟಿಂಗ್ ಮಿಸ್ಟೇಕ್. ಅದನ್ನ ಈ ಸದ್ಯನೇ ಆದೇಶ ಕಾಪಿ ಮಾಡ್ತೀವಿ. ನಮ್ಮ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಕನ್ನಡದ ಬಗ್ಗೆ ಮತ್ತು ನಾಡಗೀತೆ ಬಗ್ಗೆ, ರಾಷ್ಟ್ರಗೀತೆ ಬಗ್ಗೆ ನಾವು ಒಂದು ಗೌರವವನ್ನು ಇಟ್ಕೊಂಡಂಥವ್ರು. ಅದು ಮಿಸ್ಟೇಕ್ ಬಿಟ್ಟರೆ ಬದಲಿ ಏನೂ ಇಲ್ಲ. ನನಗೆ ನನ್ನ ಕೆಲವೊಂದಿಷ್ಟು ಮಾಧ್ಯಮ ಮಿತ್ರರು ಫೋನ್ ಅದರೊಳಗೆ ಮಾತಾಡ್ತಾ ಹೇಳ್ತಾ ಇದ್ರು, ಯಾಕೆ ನೀವು ತಪ್ಸಂತೀರಿ, ಈ ನೀವೆಲ್ಲ ಮಂತ್ರಿಗಳು ತಪ್ಸಂತೀರಿ. ತಪ್ಸೋಣಂಥ ಪ್ರಶ್ನೆ ಇಲ್ಲ. ನಾವು ಭಾಳ ಸ್ಪಷ್ಟವಾಗಿದ್ದೀವಿ. ನಾನು ಆದೇಶ ಕಾಪಿ ತರಿಸಲಾರ್ದ ಅದ್ರ ಏನಾಗಿದೆ ಅಂತ ಸಾಧಕ ಬಾಧಕಗಳನ್ನು ಹೇಳ್ಬೇಕಲ್ಲ. ಒಂದು ಸತಿ ನಾವು ತಪ್ಪು ಮಾಡಿ ಪ್ರಿಂಟ್ ಮಿಸ್ಟೇಕ್ ತಪ್ಪಿದ್ದರೆ ಇದೆಲ್ಲ ಬರ್ತಾ ಇದೆ, ಅದನ್ನು ಹಾಕ್ಕೊಡ್ದು. ಅದನ್ನೇ ಪೂರ್ಣ ಮಾಹಿತಿ ತರಿಸಿದ್ದೀನಿ ಅಧಿಕಾರಿಗಳ ಹತ್ರ. ನಾನು ಮನೆಯಿಂದ ಇಲ್ಲಿ ಬರೋದ್ರೊಳಗೆ ವಿಧಾನಸೌಧ ಒಳಗೆ ಹೋಗೋದ್ರಾಗೇ ಹೇಳೇ ಹೋಗ್ತೀನಿ ಅಂತ ಫೋನ್ನೊಳಗೆ ಹೇಳಿದ್ದೆ. ನಾನು ಕೆಲವೊಂದು ಮಾಧ್ಯಮದ ಮಿತ್ರರು ಫೋನದೊಳಗೆ ಮಾತಾಡೋದು, ಅದಕ್ಕೆ ಅದು ಮಿಸ್ಟೇಕ್. ನಾನು ತರಿಸಿರ್ತೀನಿ. ಇವತ್ತ ತಿದ್ದುಪಡಿ ಏನೋ ಒಂದು ಎಲ್ಲ ಶಾಲೆಗಳು ಕಂಪಲ್ಸರಿ, ಎಲ್ಲ ಶಾಲೆಗಳು, ರಾಜ್ಯದ ಖಾಸಗಿ ಇರ್ಬೋದು, ಅನುದಾನತೆ ಇರ್ಬೋದು, ನಿಗಮ ಇರ್ಬೋದು, ಅಧಿಕಾರಿಗಳಿರ್ಬೋದು, ಎಲ್ಲ ಸರ್ಕಾರಿ ಸಂಸ್ಥೆಗಳು ಜೊತೆಗೆ ಎಲ್ಲ ಶಾಲೆಗಳು. ಪ್ರಿಂಟ್ ಮಿಸ್ಟೇಕ್ ನೋಡದೇ ಇರುವಷ್ಟು ಅಧಿಕಾರಿಗಳು ಅದಕ್ಕೆ ಈಗ ಸಹಜವಾಗಿ ಕೆಲವೊಂದಿಷ್ಟು ಪ್ರಿಂಟ್ ಮಿಸ್ಟೇಕ್ ಆದತ್ನಾಗ ನೋಟ್ ಶೀಟ್ನೊಳಗೆ ನಾವು ಬರೆದಂಥ ನೋಟ್ ಶೀಟ್ನೊಳಗೂ ಇದೆ. ಇದು ಆಗಿದೆ. ಆದತ್ನೊಳಗ ಒಂದು ಸಣ್ಣ ಮಿಸ್ಟೇಕ್ ತಾವು ನನ್ನ ಗಮನಕ್ಕೆ ತಂದಿದ್ದೀರಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಮೊನ್ನೆಯಷ್ಟೇ ವಸತಿ ಶಾಲೆಗಳ ವಿಚಾರದಲ್ಲಾದಂಥ ವಿವಾದ ನಮಗೆ ಗೊತ್ತೇ ಇದೆ. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅನ್ನುವಂಥದ್ದನ್ನ ಬದಲಾಯಿಸುವಂತಹ ಕೆಲಸಕ್ಕೆ ಸರ್ಕಾರ ಕೈ ಹಾಕ್ತು. ಪ್ರಶ್ನೆ ಮಾಡಿದ ಮೇಲೆ ಇಲ್ಲಿಲ್ಲ, ಇದು ಹಾಗಲ್ಲ, ನಮ್ಮ ಗಮನದಲ್ಲಿ ಇರಲಿಲ್ಲ ಅನ್ನುವಂಥ ತೇಪೆ ಹಾಕುವಂಥ ಉತ್ತರವನ್ನ ಕೊಟ್ರು. ನೋಡಿ, ನಾಡಗೀತೆ ವಿಚಾರದಲ್ಲೂ ಸಚಿವರದ್ದು ಅದೇ ರೀತಿಯಾದಂಥ ಉತ್ತರ. ಹರೀಶ್, ಇದಿಷ್ಟೇ ಖಂಡಿತ ಕೂಡ ಬಹಳ ಮುಖ್ಯವಾಗಿರುವಂತದ್ದು. ಘೋಷವಾಕ್ಯ ವಿಚಾರದಲ್ಲಿ ಕೂಡ ಸರ್ಕಾರ ಒಂದು ಹಂತದಲ್ಲಿ ಕೂಡ ಮುಜುಗರವನ್ನು ಎದುರಿಸುವಂತ ಒಂದು ಸನ್ನಿವೇಶಕ್ಕೆ ಕೂಡ ಸಾಕ್ಷಿಯಾಗಿತ್ತು. ಇದೀಗ ಕುವೆಂಪು ರಚಿಸಿರುವಂತಹ ನಾಡಗೀತೆ ವಿಚಾರವಾಗಿ ಕೂಡ ಒಂದಷ್ಟು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಯಾಕಂತಂದ್ರೆ ಒಂದು ಆದೇಶದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂತದ್ದು. ಸೊ ಅದರಲ್ಲಿ ಕುವೆಂಪು ರಚಿಸಿರುವಂತಹ ನಾಡಗೀತೆ ಜಯಭಾರತ ಜನನಿ ತನುಜಾತೆ ಅನ್ನುವಂತ ಒಂದು ಆ ಹಾಡನ್ನು ಅದು ಮುಖ್ಯವಾಗಿ ಎಲ್ಲಾ ಶಾಲೆಗಳಲ್ಲಿ ಅಂತಂದ್ರೆ ಕೇವಲ ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ಮಾತ್ರ ಸೀಮಿತ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಆದೇಶವನ್ನು ಹೊರಡಿಸಿರುವಂತದ್ದು. ಹಾಗಾದ್ರೆ ಖಾಸಗಿ ಶಾಲೆಗಳನ್ನ ಹೊರಗಿಟ್ಟು ಈ ರೀತಿ ಆದೇಶವನ್ನು ಹೊರಡಿಸಿದ್ದಾರೆ ಅನ್ನುವಂತ ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತ ಆಗ್ತಿತ್ತು. ಸೊ ಇದ್ರ ಬೆನ್ನಲ್ಲೇ ಕೂಡ ಎಚ್ಚೆತ್ತುಕೊಂಡಿರುವಂತಹ ಸರ್ಕಾರ ಕೊನೆಗೂ ಕೂಡ ತನ್ನ ನಿಲುವನ್ನು ಬದಲಾಯಿಸಿದೆ. ಹೊಸದಾಗಿ ಆದೇಶವನ್ನು ಹೊರಡಿಸುವಂತ ನಿಟ್ಟಿನಲ್ಲಿ ಕೂಡ ಈಗ ಮುಂದಾಗಿರುವಂತದ್ದು. ಅದರ ಮುಂದುವರೆದ ಭಾಗವಾಗಿ ಈಗ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಆಗಿರುವಂತಹ ಶಿವರಾಜ್ ತಂಗಡಗಿಯವರು ಒಂದು ಮಾತನ್ನು ಹೇಳಿದ್ದಾರೆ. ಯಾಕಂದ್ರೆ ಆದೇಶದ ಪ್ರಿಂಟ್ ಅಲ್ಲಿ, ಮುದ್ರಣದಲ್ಲಿ ಸ್ವಲ್ಪ ತಪ್ಪಾಗಿರುವಂತದ್ದು, ಅದನ್ನ ಮರು ಆದೇಶ ಹೊರಡಿಸ್ತೀವಿ ಅನ್ನುವಂತ ಹೇಳಿಕೆಯನ್ನು ಕೊಡುವ ಮೂಲಕ ಆಗುವಂತ ಮುಜುಗರಕ್ಕೆ ಒಂದು ತಪ್ಪಿಕೊಳ್ಳುವಂತ ಒಂದು ಪ್ರಯತ್ನ ಈಗ ಸರ್ಕಾರಕ್ಕೆ ಮುಂದಾಗಿರುವಂತದ್ದು. ವಿದ್ಯಾರ್ಥಿ, ಥ್ಯಾಂಕ್ ಯು ಹರೀಶ್, ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ನಲ್ಲಿ ರಾಜ್ಯ ಸರ್ಕಾರ ಕನ್ನಡ ಸಂಸ್ಕೃತಿ ಇಲಾಖೆಯ ಅಧೀನ ಕಾರ್ಯದರ್ಶಿ ಹೊರಡಿಸಿದ್ದಂಥ ಒಂದು ಆದೇಶ, ಆ ಆದೇಶದಲ್ಲಿ ಇದ್ದಿದ್ದೇನು? ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳ ದಿನದ ಆರಂಭದಲ್ಲಿ ನಾಡಗೀತೆಯನ್ನ ಹಾಡಬೇಕು ಅನ್ನುವಂಥ ಆದೇಶವನ್ನ ಹೊರಡಿಸಲಾಗಿತ್ತು. ಯಾವಾಗ ಅದು ವಿವಾದಕ್ಕೆ ಕಾರಣ ಆಯಿತು, ಅದನ್ನ ಪ್ರಶ್ನಿಸೋದಕ್ಕೆ ಶುರು ಮಾಡಿದ್ರು, ಆ ಸಂದರ್ಭದಲ್ಲಿ ತಮ್ಮ ಆದೇಶವನ್ನ ಹಿಂದಕ್ಕೆ ಪಡೆದಿದೆ ರಾಜ್ಯ ಸರ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.